ಇದು ಬಂಗಾರದ ಹುತ್ತಕ್ಕೇನೆ ಕೈ ಹಾಕಿ ತಗಲಾಕೊಂಡ ಖದೀಮರ ಕತೆ. 250 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ, 4.30 ಲಕ್ಷ ಕ್ಯಾಶ್, ಹೈಟೆಕ್ ದರೋಡೆ. ಇದು ಆರ್ಟಿಒ ಅಧಿಕಾರಿ ಮನೆಯ ಸ್ವರ್ಣ ಭಂಡಾರದ ಕನ್ನದ ಕತೆ. ಕಳ್ಳರ ಕಣ್ಣು ಕುಕ್ಕಿದ್ದಾಕೆ ಆರ್ಟಿಒ ಆಫೀಸರ್ ಸ್ವರ್ಣ ಸಂಪತ್ತು. ಆರ್ಟಿಒ ಮನೆ ದರೋಡೆ ಕಳ್ಳರ ಬುರಡೆ ಕಾಯಿಸಿದ್ದೇಗೆ ಪೊಲೀಸರು. ಅದು 2026 ಜನವರಿ 21ನೇ ತಾರೀಕು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಹಾಗೂ ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ನಬಕೇರಿ LT ಅನ್ನೋ ಪ್ರದೇಶ ಕಣ್ರಿ. ಆ ಪ್ರದೇಶದಲ್ಲಿರುವ ಮನೆಯನ್ನ ದರೋಡೆ ಮಾಡೋಕೆ ಕಳ್ಳರ ಗ್ಯಾಂಗ್ ಒಂದು ಹೊಂಚು ಹಾಕಿ ಕೂತ್ಕೊಂಡಿತ್ತು. ಅಸಲಿಗೆ ಆ ಕಳ್ಳರ ಗ್ಯಾಂಗ್ ಹಾಗೆ ಹೊಂಚು ಹಾಕಿ ಸಂಚು ರೂಪಿಸಿ ದರೋಡೆಗೆ ಮುಂದಾಗಿದ್ದ ಮನೆ ಸಾಮಾನ್ಯ ವ್ಯಕ್ತಿಯದಲ್ಲ, ಬದಲಿಗೆ ಓರ್ವ ಸರ್ಕಾರಿ ಅಧಿಕಾರಿದ್ದು ಅನ್ನೋದೇ ರೋಚಕ ಸಂಗತಿ ಕಣ್ರಿ. ಹೌದು, ದಿನ ಬೆಳಗಾದ್ರೆ ಅಲ್ಲಿ ಕಳ್ಳತನ ಆಯ್ತು, ಇಲ್ಲಿ ಕಳ್ಳತನ ಆಯ್ತು ಅನ್ನೋ ಸುದ್ದಿಗಳನ್ನ ನೀವೆಲ್ಲ ನೋಡುತ್ತಲೇ ಇರ್ತೀರಿ. ಆದ್ರೆ ಈಗ ನಾವು ಹೇಳೋಕೆ ಹೊರಟಿರುವ ದರೋಡೆ ಕತೆ ಮಾತ್ರ ಕೇಳುಗರ ಹುಬ್ಬೇರುವಂತೆ ಮಾಡೋದಂತೂ ಪಕ್ಕ. ಯಾಕಂದ್ರೆ ಆರ್ಟಿಒ ಇಲಾಖೆ ಅಧಿಕಾರಿಯಾಗಿರುವ ಜೈರಾಮ್ ನಾಯಕ್ ಅವರ ಮನೆಯಲ್ಲಿ ಆಗಿದ್ದು ಸಣ್ಣ ಮಟ್ಟದ ದರೋಡೆ ಅಂತೂ ಅಲ್ವೇ ಅಲ್ಲ ನೋಡಿ. ಅಸಲಿಗೆ ಆರ್ಟಿಒ ಆಫೀಸರ್ ನ ಮನೆಯ ಕಳ್ಳರ ಮೇನ್ ಟಾರ್ಗೆಟ್ ಆಗಿದ್ಯಾಕೆ, ಇನ್ನು ಆ ಮನೆಯಲ್ಲಿ ದರೋಡೆ ಯಾವ ಐಟಂಗಳು ಏನೇನು ಆದ್ವು, ಎಷ್ಟು ಮೌಲ್ಯದ ವಸ್ತುಗಳು ಕಳ್ಳತನವಾದ್ವು ಅನ್ನೋದನ್ನ ತಿಳಿದ್ರೆ ನೀವು ನಿಜಕ್ಕೂ ಬೇಕಸ ಬೆರಗಾಗ್ತೀರಿ. ಹಾಗಾದ್ರೆ ಆ ಮೇಘಾ ದರೋಡೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ. ಸದ್ಯ ಮಾರುಕಟ್ಟೆಯಲ್ಲಿ 1 ಗ್ರಾಂ ಚಿನ್ನದ ಬೆಲೆ ಸರಿಸುಮಾರು 14,000ದಿಂದ 16,000ದವರೆಗೆ ಆಗಿದೆ. ಇಂಥ ಹೊತ್ತಲ್ಲಿ ಆರ್ಟಿಒ ಅಧಿಕಾರಿ ಜೈರಾಮ್ ನಾಯಕ್ ಅವರ ಮನೆಯಲ್ಲಿ 10 ಅಲ್ಲ 20 ಅಲ್ಲ, ಬರೋಬ್ಬರಿ 250 ಗ್ರಾಂ ಅಂದ್ರೆ 1/4 ಕೆಜಿ ಚಿನ್ನ, 3 ಕೆಜಿ ಬೆಳ್ಳಿ, 4.30 ಲಕ್ಷ ರೂಪಾಯಿಗಳಷ್ಟು ಕ್ಯಾಶ್ ದರೋಡೆ ನಡೆದಿದೆ. ಹೀಗೆ ದರೋಡೆಯಾದ ವಸ್ತುಗಳ ಅಂದಾಜು ಮೌಲ್ಯವೇ ಹೆಚ್ಚು ಕಡಿಮೆ 50 ಲಕ್ಷ ರೂಪಾಯಿಗಳಷ್ಟು, ಅಂದ್ರೆ ಬರೋಬ್ಬರಿ 1/2 ಕೋಟಿ ಮೌಲ್ಯದ್ದಾಗಿದೆ ಅಂತ ವಿಜಯಪುರ SP ಲಕ್ಷ್ಮಣ್ ನಿಂಬರಿಗೆ ಮಾಹಿತಿ ನೀಡಿದ್ದಾರೆ. ಒಟ್ಟು 3 ಜನ ಆರೋಪಿತರನ್ನ, ಗುರುರಾಜ್, ಗುರುಕುಮಾರ್ ಮತ್ತೆ ಸೈಯದ್ ಅಸ್ಲಂ ಅನ್ನೋರು, ಇವರೆಲ್ಲರೂ ಕೂಡ ರಾಯಚೂರದವರು. ಇವರನ್ನ CPI ಮುದ್ದೇಬೇಳ್ ಅವರ ನೇತೃತ್ವದ ತಂಡ, ಮುದ್ದೇಬೇಳ್ PSI ಮತ್ತೆ CPI ಮುದ್ದೇಬೇಳ್ ಅವರ ನೇತೃತ್ವದ ತಂಡ ಮತ್ತೆ ಅವರ ಅಧಿಕಾರಿಯವರು ಬಂಧಿಸಿ ಅವರಿಂದ 26 ತೊಲೆ ಬಂಗಾರ, 3.5 ಕೆಜಿ ಬೆಳ್ಳಿ ಮತ್ತೆ 4,30,000 ರೂಪಾಯಿ ಕ್ಯಾಶು ಮತ್ತೆ ಅಫೆನ್ಸಿಗೆ ಬಳಸಿದಂತ ಒಂದು ಇನೋವಾ ಕಾರು, ಹೀಗೆ ಒಟ್ಟು 51,35,000 ರೂಪಾಯಿ ಮೌಲ್ಯವನ್ನ ವಶಪಡಿಸಿಕೊಂಡಿರ್ತಾರೆ. ಹೌದು, ಸಣ್ಣ ಪುಟ್ಟ ಕಳ್ತನ ಮಾಡಿ ರೋಸಿ ಹೋದಂತಿದ್ದ ಕಳ್ಳರ ಗ್ಯಾಂಗ್ ಹೊಡೆದ್ರೆ ಅದೇನು ಹೊಡೆಬೇಕು ಅನ್ನೋ ಭ್ರಮೆಯಲ್ಲಿ ಆರ್ಟಿಒ ಆಫೀಸರ್ ಜೈರಾಮ್ ನಾಯಕ್ ಅವರ ಮನೆಯ ಬಂಗಾರದ ಹುತ್ತಕ್ಕೇನೆ ಕೈ ಹಾಕ್ಬಿಟ್ಟಿದ್ರು. ಹೇಳಿ ಕೇಳಿ ಜೈರಾಮ್ ನಾಯಕ್ ಆರ್ಟಿಒ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಯಾಗಿದ್ದರಿಂದ ಅವರ ಮನೆಯಲ್ಲಿ ಸರಿಯಾಗಿ ಕೂಡಿಟ್ಟು ಗುಡ್ಡೆ ಹಾಕ್ತಿರ್ತಾರೆ ಅನ್ನೋ ಅಂದಾಜು ಲೆಕ್ಕಾಚಾರ ಕಳ್ಳದಾಗಿತ್ತು ಅನ್ಸುತ್ತೆ. ಅಂದ ಹಾಗೆ 2026 ಜನವರಿ 21ನೇ ತಾರೀಕನಂದು ಪಕ್ಕಾ ಮುಹೂರ್ತ ಬಿಟ್ಟಿದ್ರು. ಜೈರಾಮ್ ನಾಯಕ್ ಅವರ ಮನೆಗೆ ಬೀಗ ಹೊಡೆದಿದ್ದಾರೆ. ಮನೆಯಲ್ಲಿದ್ದ ಬದ್ದ ಚಿನ್ನ, ಬೆಳ್ಳಿ, ನಗದು ಎಲ್ಲವನ್ನ ಲೂಟಿ ಮಾಡಿದ್ರು. ಇಂಥದೊಂದು ದರೋಡೆ ನಡೀತಿದ್ದಂತೆ ಆರ್ಟಿಒ ಆಫೀಸರ್ ಜೈರಾಮ್ ನಾಯಕ್ ನೇರವಾಗಿ ಪೊಲೀಸ್ ಠಾಣೆ ಕದ ತಟ್ಟಿದ್ದಾರೆ. ದರೋಡೆಗೆ ಸಂಬಂಧಿಸಿದ ಡೀಟೇಲ್ ಮಾಹಿತಿಯನ್ನ ಪೊಲೀಸರ ಬಳಿ ಹೇಳಿಕೊಂಡಿದ್ದಾರೆ. ಅಲ್ಲಿಂದಲೇ ನೋಡಿ ಜೈರಾಮ್ ನಾಯಕ್ರ ಮನೆ ದರೋಡೆ ಮಾಡಿದ್ದ ಖದೀಮರ ಬ್ಯಾಡ್ ಟೈಮ್ ಶುರುವಾದ ರೋಚಕ ಕತೆ ತೆರೆದುಕೊಳ್ಳುತ್ತೆ. ಅದೇ ರೀತಿ ಮುದ್ದೇಬೇಳ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 236/25 ಕಳೆದ ಜೂನ್ ನಲ್ಲಿ ಆದಂತಹ ಘಟನೆ. ಮುದ್ದೇಬೇಳ್ ಬಸ್ತಿ ಓಣಿಯಲ್ಲಿರುವಂತಹ ಒಬ್ಬರ ಮನೆಯನ್ನ ನೋಡಿದಾಗ ಅದು ಕೀಲಿ ಮುರಿದಿತ್ತು. ಕೀಲಿ ಮುರಿದು ಒಳಗಡೆ ಇದ್ದಂತಹ ಬಂಗಾರದ ಆಭರಣಗಳು ಮತ್ತೆ ದುಡ್ಡು ಮಿಸ್ ಆಗಿತ್ತು. ಒಟ್ಟು 12,75,000ರಷ್ಟು ದುಡ್ಡು ಮತ್ತೆ ಒಡವೆ ಕಳ್ಳತನಾಗಿತ್ತು. ಪೊಲೀಸ್ ಠಾಣೆಗೆ ದೂರು ಕೊಟ್ಟ ಆರ್ಟಿಒ ಆಫೀಸರ್ ದೂರಿದ ಬೆನ್ನಲ್ಲೇ ಕಳ್ಳರ ಟ್ರ್ಯಾಪ್ಗಾಗಿ ಖಾಕಿ ತಲಾಶ್. ಚಳ್ಳೆ ಹಣ್ಣು ತಿನ್ನಿಸಿದ ಕಳ್ಳರಿಗೆ ಬಾಳೆಹಣ್ಣು ತಿನ್ನಿಸಿದ ಪೊಲೀಸರ ಕಾರ್ಯಾಚರಣೆ ಕಳ್ಳರ ಲಾಕ್, ಜೈರಾಮ್ ನಿಟ್ಟಿಸಿರು. ಹೌದು, ಇಷ್ಟು ದೊಡ್ಡ ಮಟ್ಟದ ದರೋಡೆ ಆದ ಬಗ್ಗೆ ಕಂಪ್ಲೇಂಟ್ ಬಂದ ತಕ್ಷಣವೇ ಜೈರಾಮ್ ನಾಯಕ್ ಮನೆ ದರೋಡೆ ಸೇರಿದಂತೆ ಒಟ್ಟು 22 ಪ್ರಕರಣಗಳನ್ನ ಭೇದಿಸಲು ವಿಜಯಪುರ, ಮುದ್ದೇಬಿಹಾಳ ಹಾಗೂ ಬಸವನ ಬಾಗೇವಾಡಿ ಪೊಲೀಸರ ತಂಡ ಖದೀಮರಿಗಾಗಿ ಮಾರ್ಜಾಲವನ್ನ ಹಣೆದಿದ್ರು. ಖದೀಮರ ಪತ್ತೆಗಾಗಿ ಖಾಕಿ ಪಡೆ ಹಗಲಿರುಳು ಶೋಧ ಕಾರ್ಯ ನಡೆಸಿತ್ತು. ತೀವ್ರ ಶೋಧ ಕಾರ್ಯ ಬಳಿಕ ಚಳ್ಳೆ ಹಣ್ಣು ತಿನ್ನಿಸಿ ದರೋಡೆ ಮಾಡಿದ ಕಳ್ಳರ ಗ್ಯಾಂಗ್ಗೆ ಬಾಳೆಹಣ್ಣು ತಿನ್ನಿಸೋ ನಿಟ್ಟಿನಲ್ಲಿ ಪೊಲೀಸರು ಸ್ಕೆಚ್ ಹಾಕಿ ಕಾದು ಕುಳಿತಿದ್ರು.
ಹೊಡೆದಿದ್ರು. ಆರ್ಟಿಒ ಆಫೀಸರ್ ಜೈರಾಮ್ ನಾಯಕ್ ಮನೆಗೆ ದರೋಡೆಗೆ ಸಂಬಂಧಿಸಿದಂತೆ ರಾಯಚೂರು ಮೂಲದ ಗುರುರಾಜ್, ಗುರುಕುಮಾರ್, ಸೈಯದ್ ಅಸ್ಲಾಂ ಎನ್ನುವ ಆರೋಪಿಗಳನ್ನ ಬಂಧಿಸಿ ಅವರಿಂದ ಇನೋವಾ ಕಾರ್ ಸೇರಿದಂತೆ 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ. ಇನ್ನು ಜೈರಾಮ್ ನಾಯಕ್ ಪ್ರಕರಣ ಹೊರತುಪಡಿಸಿ ವಿವಿಧ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 36 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. 1.27 ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ, 2 ಕಾರುಗಳು ಹಾಗೂ 17 ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟಾರೆಯಾಗಿ ಈಗಿನ ಕಾಲದಲ್ಲಿ ಆಸ್ತಿ ದುಡ್ಡು ಮಾಡದಿದ್ರೆ ಒಂಥರ ಕಷ್ಟವಾದ್ರೆ ಹೆಚ್ಚೆಚ್ಚು ಆಸ್ತಿ, ಬಂಗಾರ, ಹಣ ಗಳಿಸಿದಷ್ಟು ಕಳ್ಳರ ಕಿರಿಕಿರಿ ತಪ್ಪಿದ್ದಲ್ಲೋ ಅನ್ನೋ ಪರಿಸ್ಥಿತಿ ಎದುರಾದಂತಾಗಿದೆ. ಯಾವುದಕ್ಕೂ ಮನೆಯಲ್ಲಿ ಬಂಗಾರ, ಹಣ ಇಡೋದಕ್ಕಿಂತ ಸೇಫ್ ಆಗಿ ಬ್ಯಾಂಕ್ ಲಾಕರ್ ಗಳಲ್ಲಿ ಇಟ್ಟು ಹೊಟ್ಟೆ ತುಂಬಾ ಉಂಡು ಕಣ್ ತುಂಬಾ ನೆಮ್ಮದಿಯ ನಿದ್ದೆ ಮಾಡೋದು ಒಳ್ಳೇದು ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.